ಹಾವನೂರು ಬಡಾವಣೆ ಮನೆಯೊಂದರಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ಮೃತಪಟ್ಟು 1.5 ವರ್ಷದ ಬಳಿಕ ಅಸ್ಥಿಪಂಜರ ಪತ್ತೆಯಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಹಾವನೂರು ಬಡಾವಣೆಯಲ್ಲಿ ಆಗಿರುವಂತಹ ಘಟನೆ. ಮನೆಯಲ್ಲಿ ಏಕಾಂಗಿಯಾಗಿ ವಾಸವಾಗಿದ್ರು ದಾಕ್ಷಾಯಿಣಿ. ಅವರು ಸಾವನ್ನಪ್ಪಿರೋದು 1.5 ವರ್ಷದ ಹಿಂದಿಗೆ ದಾಕ್ಷಾಯಿಣಿ ಸಾವಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. 10 ವರ್ಷಗಳ ಹಿಂದೆ ದಾಕ್ಷಾಯಿಣಿ Hotel Management with AI. Join IIHM, International Institute of Hotel Management. ಗಂಡ ಉಮೇಶ್ ಸಾವನ್ನಪ್ಪಿದ್ರು. ಅನಾರೋಗ್ಯದಿಂದ ದಾಕ್ಷಾಯಿಣಿ ಮಗ ಸಹ ಮೃತಪಟ್ಟಿದ್ದ. 1 ವರ್ಷದಿಂದ ಮನೆ ಇದ್ದ ಹಾಗೆ ಇತ್ತು. ಸಂಜೆ ಮನೆ ಡೋರ್ ಓಪನ್ ಆಗಿದ್ದನ್ನ ಸ್ಥಳೀಯರು ಗಮನಿಸಿದ್ದಾರೆ. ಯಾರೋ ಕಳ್ಳತನ ಮಾಡೋದಕ್ಕೆ ಬಂದಿರಬಹುದು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಮನೆಗೆ ಬಂದು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಮನೆಯ ಬಾತ್ರೂಮ್ ಅಲ್ಲಿ ದಾಕ್ಷಾಯಿಣಿ ಅಸ್ಥಿಪಂಜರ ಪತ್ತೆಯಾಗಿದೆ. ಅಸ್ಥಿಪಂಜರವನ್ನ ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ ಪೊಲೀಸರು. ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ನಿಜಕ್ಕೂ ಆಶ್ಚರ್ಯ ಅನಿಸ್ತಾ ಇದೆ. ಯಾಕೆಂದ್ರೆ ಆ ಮನೆಯಲ್ಲಿ ಯಾರೂ ಇರಲಿಲ್ಲ, ಅಕ್ಕಪಕ್ಕದ ಸ್ಥಳೀಯರಿಗೂ ಕೂಡ ಆ ವಿಚಾರ ಗೊತ್ತಾಗ್ಲಿಲ್ವಾ ಅಂತ. ಬಾತ್ರೂಮ್ನಲ್ಲಿ ಆಕೆಯ ದಾಕ್ಷಾಯಿಣಿ ಎನ್ನುವಂತಹ ಮಹಿಳೆಯ ಅಸ್ಥಿಪಂಜರ ಪತ್ತೆಯಾಗಿರೋದು. ಅಂದರೆ 1 ವರ್ಷದ ಹಿಂದೆಯೇ ಆಕೆ ಸಾವನ್ನಪ್ಪಿರಬಹುದು ಅನ್ನುವಂತಹ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಎಫ್ಎಸ್ಎಲ್ಗೆ ಆ ಅಸ್ಥಿಪಂಜರವನ್ನು ರವಾನೆ ಮಾಡಲಾಗಿದೆ. ಅದಾದ ನಂತರದಲ್ಲಿ ಸಂಪೂರ್ಣವಾದ ಡೀಟೇಲ್ಸ್ ಹೊರಬೀಳುತ್ತೆ. ಮನೆ ಡೋರ್ ಓಪನ್ ಆಗಿತ್ತು. ಸ್ಥಳೀಯರು ಅದನ್ನು ಗಮನಿಸಿದ್ದಾರೆ, ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಬಂದು ನೋಡಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಅವರೊಬ್ಬರೇ ಇದ್ರು ಅಂತ ನಮಗಿರುವಂಥ ವಿಷಯ. ಬಟ್ ಯಾರ್ಯಾರ ಜೊತೆಲಿ ಇದ್ರು ಅಂತ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿಲ್ಲ ಅವರು. ಗೊತ್ತಾಗಿದ್ದು ಬಂದ್ಬಿಟ್ಟು ಇಲ್ಲಿ ಅಕ್ಕಪಕ್ಕದವ್ರು ಬಂದ್ಬಿಟ್ಟು ಇಲ್ಲಿ ಮನೆಯಲ್ಲಿ ಯಾರು ಓಡಾಟನೇ ಇಲ್ಲ, ಸುಮಾರು ವರ್ಷಗಳಿಂದ ಮನೆ ಖಾಲಿ ಬಿದ್ದಿದೆ ಅಂತೇಳಿ ಸಸ್ಪೆಕ್ಟ್ ಮೇಲೆ ಸುಮ್ಮನೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಪೊಲೀಸವ್ರು ಬಂದು ಇದ್ರ ಮೇಲೆ ನೆಕ್ಸ್ಟ್ ಇದು ನಡೆದಂಥ ಬೆಳವಣಿಗೆಗಳಿದು. ಹೊರಗಡೆ ಬಂದು ಚೆಕ್ ಮಾಡಿದಾಗ ಬಚ್ಚಿಲ್ ಮನೆಯಲ್ಲಿ ಅಂದರೆ ಬಾತ್ರೂಮಲ್ಲಿ ಮೇಲ್ಗಡೆ ಬರೀ ಸ್ಕೆಲಿಟನ್ ಇದ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅದು ಅಂದಾಜು ಗೊತ್ತಿಲ್ಲ ಸರ್. ಬರೀ ಸ್ಕೆಲಿಟನ್ ಬಿಟ್ಟರೆ ಬೇರೆ ಏನು ಉಳಿದಿರಲಿಲ್ಲ ಅದ್ರ ಮೇಲೆ. ಇವರು ಉಮೇಶ್ ಅಂತ, ಅವ್ರ ಹೆಂಡತಿ ದಾಕ್ಷಾಯಿಣಿ, ಮಗು ಅಕ್ಷಯ್ ಅಂತ. ಅಕ್ಷಯ್ ಸುಮಾರು ಇಷ್ಟದ ಇದ್ದ. ಅವನಿಗೇನೋ ಹುಷಾರಿರಲಿಲ್ಲ. ಸುಮಾರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಖರ್ಚು ಮಾಡಿ ತೀರೋಗ್ಬಿಡ್ತು ಮಗು. ತೀರೋದಾಗ ಇಲ್ಲಿಗೆ ತೊಗೊಂಬಂದಿದ್ರು. ಎಲ್ಲ ದಪ್ಪನ್ ಮಾಡಿ ಸರಿ ಹೋಯ್ತು. ಗಂಡ ಹೆಂಡತಿ ಇಬ್ಬರು ಇದ್ದರು, ಓಡಾಡ್ಕೊಂಡಿದ್ರು. ಆಮೇಲೆ ಅಯ್ಯಪ್ಪ ಮಗನ ಇದರಲ್ಲಿ ಸತ್ತೋಗ್ಬಿಟ್ರು. ಉಮೇಶ್ ಅಂತ, ಅವರು ವಿಡಿಯೋ ಎಂಪ್ಲಾಯಿ. ಆಮೇಲೆ ಆ ಅಮ್ಮ ಒಬ್ಬರೇ ಇದ್ರಲ್ಲ, ಮೈಂಡ್ ಶಾಕ್ ಆಗ್ಬಿಡ್ತು. ಆಮೇಲೆ ಸುಮಾರು ವರ್ಷ ದಿವಸ ಅವ್ರು ಕಾಣಲೇ ಇಲ್ಲ ರೀ. ಇವಾಗ ಎಲ್ಲೋ ಬಾಡಿಗೆನೂ ಕೊಡ್ದಲ್ಲ ಹಿಂಗೆ ಹೋಗೋರಲ್ಲ ಅಂತ ಅಂದ್ಕೊಂಡಿವಷ್ಟು. ನಮ್ಗೆ ಇವಾಗ ಅವ್ರು ಒಳಗಡೆ ಇದ್ದಂಗೆ ಆಗೈತೆ ಅನ್ನೋದು ಗೊತ್ತಿಲ್ಲ.